ದಾಳಿಯಲ್ಲಿ ಕಮಲು ಆದಿಶಕ್ತಿ ಬೆಳೆಸಾಡಿಕೊಳ್ಳದ ಆಟಗಾರ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಶ್ರೀ ಚಂದ್ರಮೌಳೇಶ್ವರ ಮೇಲಿನಕೇರಿ ಎ ವರ್ಸಸ್ ಶ್ರೀ ಚಂದ್ರಮೌಳೇಶ್ವರ ಮೇಲಿನಕೇರಿ ಆತಿಥೇಯ ಎರಡು ತಂಡಗಳು ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ರೆಡಿಯಾಗಿರಬೇಕು. ಹಾಗೆ ಈ ಕಡೆ ಕುದುರೆ ಬೀರಪ್ಪ ಕ್ಯಾಕೋಡು ತಂಡ ಸೆಮಿಫೈನಲ್ಗೆ ಪ್ರವೇಶಿಸುವ ನಿಟ್ಟಿದೆ. ಈ ತಂಡದಲ್ಲಿ ಜಯಶಾಲಿ ಆದ ತಂಡಗಳ ನಡುವೆ ಎರಡನೇ ಸೆಮಿಫೈನಲ್ ಸಾಗಿ ಬರಲಿಕ್ಕಿದೆ. ಇದು ಆರಂಭ ಆಗ್ಲಿಕ್ಕೆ 1-2 ತಿಂಗಳಾಗಬಹುದು, ಇಲ್ಲ 1 ವರ್ಷ ಆಗ್ಬಹುದು. JCB ಹೊಡಿಲಿಕ್ಕೆ ಆಗಲ್ಲ ನಿಮ್ಮ ಹತ್ರ. ಎಲ್ರಿಗೂ 2 ಕಣ್ಣಿದೆ. ಪಾಪ ನಮ್ಮ JCB ಶಂಕರಂಗೆ ಇವತ್ತು 3 ಕಣ್ಣಾಗಿದೆ. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ ದಾಳಿಗೆ ಒಂದಂತೂ ಪಕ್ಕ ಆಯಿತು. ಇವತ್ತು ಇವ್ರ ಮನೆಯಲ್ಲಿ ಒಳಗಡೆ ತಗೊಳ್ಳೋದಿಲ್ಲಂತೆ. ಬಾಗ್ಲ ಬಂದ್ ಡೋರ್ ಕ್ಲೋಸ್. ಕಮ್ಮಿ ಆಗುತ್ತೆ ಡಾಕ್ಟರ್ ನಾನೇ. ಕಮ್ಮಿ ಆಗುತ್ತೆ, ಹಾಸ್ಪಿಟ್ಲ್ ಹೋಗೋದು ಬೇಡ. ಇಲ್ಲಿ ಮೇಲ್ಗಡೆ ಹೋಗಿ ಒಂದು ಸೊಪ್ಪು ಸಿಗ್ತದೆ, ಅದು ಸ್ವಲ್ಪ ತೇದು ಹಚ್ಚಿದ್ರೆ ಆಯ್ತು. ಒಂದು ಕಡೆಗೆ ರೈಡರ್ ಔಟ್ ಎಂಬ ಅಂಕ ಸೇರ್ತಾ ಇದೆ. ತಂಡದ ಅಂಕಗಳು 2-1. ಸುಮಾರಿ ಆದಿಶಕ್ತಿ ಬೆಳೆಸಾಡಿಕೊಳ್ಳದ ಆಟಗಾರ ಸುಮಾರಿ ದಾಳಿಯಲ್ಲಿ ಇಲ್ಲ ಇನ್ನು ಆಗ್ಲಿಲ್ಲ, ಹೆದರಬೇಡಿ. ದಾಳಿಯಲ್ಲಿ ಗಣೇಶ್ ಕೋಳಿವಾಡಿ ತಂಡದ ಬಲಿಷ್ಠ ದಾಳಿಗಾರ ಆದಿಶಕ್ತಿ ಬೆಳೆಸಾಡಿ ಅಂಕಣದಲ್ಲಿ. ಈ ಪಂದ್ಯ ಮುಗಿದ ತಕ್ಷಣ ಮುಂದಿನ ಪಂದ್ಯಾಟಕ್ಕಾಗಿ ಪ್ರಥಮ 2-1 1 ಅಂಕದ ಬಂಧನ. ಬನ್ನಿ ಶಂಕರ್, ಹೋಗುವಾಗ ಹೊನ್ನಾವರ ಹಾಸ್ಪಿಟ್ಲಿಗೆ ಹೋಗುವ. ದಾಳಿಯಲ್ಲಿ ಉತ್ತಮವಾದ ಟ್ಯಾಕಲ್. ಮಂಜೂರ್ ಅವರಿಗೆ ಉತ್ತಮವಾದ ಟ್ಯಾಕಲ್. ಆಗಿದ್ರೆ ಮತ್ತೆ ಸಲ ಕಬಡ್ಡಿ ಆಡು.
ಈ ಬಾರಿ ಕಮಲು ದಾಳಿಯಲ್ಲಿ ಆದಿಶಕ್ತಿ ದೊಳಸಾಣಿ ತಂಡದ ಆಟಗಾರ ಇದು ಸಂಖ್ಯೆ 10 ಆಟಗಾರರಾಗಿ ತುಳುವಾಡಿ ತಂಡದ ಪರವಾಗಿ ಈ ಬಾರಿ 2 ಅಂಕದ ಸೇರ್ಪಡೆ. ತಂಡದ ಅಂಕಗಳು 2-3 ಪಂದ್ಯ ಇದೆ. ಆದಿಶಕ್ತಿ ತುಳುಸಾಣಿ ತಂಡದ ಆಟಗಾರ ಕಮಲು, ಚಂದ್ರಮೌಳೇಶ್ವರ ಮೇಲಿನಕೇರಿ ಎ ವರ್ಸಸ್ ಚಂದ್ರಮೌಳೇಶ್ವರ ಮೇಲಿನಕೇರಿ ಬಿ ತಂಡದ ಆಟಗಾರರ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಆದಷ್ಟು ಬೇಗ ಪೂರ್ವ ತಯಾರಿಯಲ್ಲಿರಬೇಕು. ವಾಪಸ್ ಸ್ಥಾನಕ್ಕೆ ದಾಳಿಯಲ್ಲಿ ಬಾಲೇಶ್ ಮರಾಠಿ, ಎಲ್ಲರಿಗೂ ಒಂದು ಚಿಂತೆ ಆದ್ರೆ ನಮ್ಮ ಶಂಕರನಿಗೆ ನಾವು ಸ್ನಾನ ಮಾಡೋದು ಹೇಗೆ? ಇವತ್ತು ಸ್ನಾನ ಮಾಡೋದು ಹೇಗಿಲ್ಲಣ್ಣ, ತಲೆಗೆ ಒಂದು ಕೊಟ್ಟೆ ಕಟ್ಕೊಳ್ಳೋದು, ಇಲ್ಲದ್ರೆ ಹೆಲ್ಮೆಟ್ ಹಾಕೊಳ್ಳೋದು ಅಷ್ಟೇ. ಇಟ್ಸ್ ಅ ಗಿವ್ ಆರ್ ಡೈ. ಇಲ್ಲವೇ ನದಿ ದಾಳಿಗೆ ಒಂದು ಮ್ಯಾಚ್ ಪಾಯಿಂಟ್, ಒಂದು ಬೋನಸ್ ಅಂಕ, 2 ಅಂಕದ ಸೇರ್ಪಡೆ ಆಗ್ತಾ ಇದೆ ಆದಿಶಕ್ತಿ ತುಳುಸಾಣಿ ತಂಡಕ್ಕೆ. 5-2ರಲ್ಲಿ ಜೆರ್ಸಿ ನಂಬರ್ 10 ಆಟಗಾರ ಕಳೆದ ದಾಳಿಗೆ 1 ಅಂಕ ಪಡೆದ ಆಟಗಾರ ಈ ಬಾರಿ 1-2-3 ಸೂಪರ್ ರೈಡ್ ಆಗುವ ಸಾಧ್ಯತೆ. ಸೂಪರ್ ರೈಡ್ ಆಗುವುದಿಲ್ಲ. 2 ಅಂಕ ಸೇರ್ಪಡೆ, 2 ಪಾಯಿಂಟ್ಸ್. 2 ಅಂಕ, 2 ಪಾಯಿಂಟ್ಸ್. 1 ಅಂಕದ ಮುನ್ನಡೆಯಲ್ಲಿದೆ ದಾಳಿಯಲ್ಲಿ ಕಮಲು. ಕಮಲು ದಾಳಿಯಲ್ಲಿ ಇವನನ್ನು ನೋಡುತ್ತಾ ನಮ್ಮ ಶಂಕರನಿಗೆ ಅಮಲು. ಕಮಲು ದಾಳಿಯಲ್ಲಿ ಆದಿಶಕ್ತಿ ತುಳುಸಾಣಿ ತಂಡದ 5 ಸಂಖ್ಯೆ 1 ಆಟಗಾರ ಈ ಬಾರಿ ಜೆರ್ಸಿ ನಂಬರ್ 5 ದಾನಿಶ್, ಯುವ ಮರಾಠಿ ಸಮಾಜದ ಹೆಮ್ಮೆಯ ಸ್ಟಾರ್ ಆಟಗಾರ. ಇತ್ತಿಂದ ಕಾದು ನೋಡಬೇಕಂತ ತರ್ತಾರಂತ ಹೇಳಿ ನೆಕ್ಸ್ಟ್ ಮ್ಯಾಚ್ ಪ್ರಥಮ ಸೆಮಿಫೈನಲ್ಸ್ ಆಗಿ ಬರಲಿಕ್ಕಿದೆ. ಅತಿಥಿಯ ಚಂದ್ರಮೌಳೇಶ್ವರ ಎ ವರ್ಸಸ್ ಚಂದ್ರಮೌಳೇಶ್ವರ ಬಿ ತಂಡದ ನಡುವೆ 2 ಮೇಲಿನಕೇರಿಯ ತಂಡಗಳು. ಕೊನೆಯ 3 ನಿಮಿಷ, ಲಾಸ್ಟ್ 3 ಮಿನಿಟ್ಸ್. 3 ಮಿನಿಟ್ का गेम बाकी है बाय. 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕೇವಲ 150 ಸೆಕೆಂಡ್ಗಳು ಮಾತ್ರ. ವೇಗಲಿ ಅನಂತ, ಜೆರ್ಸಿ ನಂಬರ್ 3. Super duper tackle. It's more than that. Turn right. It's a do or die. Modu 11. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 2 ಮಿನಿಟ್ಸ್. 5-6 5-6ರಲ್ಲಿ ದಾನಿಶ್ ದಾಳಿಯಲ್ಲಿ ವಾಪಸ್ ಸ್ಥಾನಕ್ಕೆ. ಈ ಬಾರಿ ದಾಳಿಯಲ್ಲಿ ಕಮಲು ಮತ್ತೆ ತಂಡದ ಜವಾಬ್ದಾರಿಯ ದಾಳಿಗಾರ.
ಕಾದು ನೋಡಬೇಕು ಯಾವ ತಂಡ ಜಯಶಾಲಿಯಾಗಿ ಸೆಮಿಫೈನಲ್ಗೆ ಪ್ರವೇಶ ಮಾಡುತ್ತದೆ ಅಂತ ಹೇಳಿ. ಒಂದು ಬೋನಸ್ ಅಂಕದ ಸೇರ್ಪಡ ಈ ಮೂಲಕ 7-5 ಕೊನೆಯ 1 ನಿಮಿಷ. ಸುತ್ತಮಾದ ಟ್ಯಾಕಲ್ ಕೊನೆಯ 1 ನಿಮಿಷದ ಘೋಷಣೆಯಾಗಿದೆ. 8-5 3 ಅಂಕದ ಮುನ್ನಡೆ. ಆದಿಶಕ್ತಿ ತೊಣಸಾಣಿ 3 ಪಾಯಿಂಟ್ ಲೀಡ್ है. 3 ಅಂಕದ ಮುನ್ನಡೆ 1 ನಿಮಿಷದ ಕಾಲ ಆಗಿದೆ. ಒಂಬತ್ತು 5 9-6 ಈ ಪಂದ್ಯ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಸೆಮಿಫೈನಲ್. ಈ ಪಂದ್ಯ ಮುಗಿದ ಕೂಡಲೇ 2 ಸೆಮಿಫೈನಲ್ಗಳು, 1 ಫೈನಲ್ ಕದನ ಮಾತ್ರ ಬಾಕಿ ಇದೆ. ಇಲ್ಲಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಈ ಪಂದ್ಯದಲ್ಲಿ ಆದಿಶಕ್ತಿ ತೊಣಸಾಣಿ ತಂಡ ಜಯಶಾಲಿ ಆಗ್ತಾ ಇದೆ. ಎದುರಾಳಿ ಹುಲಿಗಿರ್ತಿಕೊಂಡು ಮಾಡಿ ತಂಡಕ್ಕೂ ಕೂಡ ಶುಭವಾಗಲಿ.